ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ನನ್ನ ಡಯಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಬ್ಲಾಗ್ನಲ್ಲಿ ಅವಾಗವಾಗ ಇದನ್ನು ಕುಕ್ ಮಾಡಿದೆ ಅದನ್ನು ಕುಕ್ ಮಾಡಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರ್ತೀನಲ್ವ. ತುಂಬ ಜನರು ಶರು ನೀವು ಏನು ಕುಕ್ ಮಾಡ್ತೀರೋ ಅದನ್ನೇ ನಮಗೂ ತೋರಿಸಿ, ಸೊ ನಾವು ಕೂಡ ಮಾಡ್ಕೊಂಡು ತಿನ್ನೋಕ್ಕಾಗತ್ತೆ. ನಮಗಂತೂ ಹೊರಗಡೆ ಹೋಗಿ ಡಯಟ್ ಅದೆಲ್ಲ ಮಾಡೋಕ್ಕಾಗಲ್ಲ. ನೀವೇನು ಫಾಲೋ ಮಾಡ್ತೀರಾ ಹೇಳಿ, ಅದನ್ನು ನಾವು ಕೂಡ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ. ಸೊ ಇದರಿಂದ ನಮ್ಮ ಫಾಲೋವರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಡೈಲಿ ನಾನು ಏನು ರೆಸಿಪಿ ಮಾಡ್ಕೊಳ್ತೀನಿ ನನಗೋಸ್ಕರ, ಅಂದರೆ ನಾನೀಗ ಡಯಟ್ ಮಾಡ್ತಾ ಇದ್ದೀನಲ್ವ, ಏನು ಮಾಡ್ಕೊಳ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ, ಅದನ್ನು ಚಾರ್ಟಲ್ಲೇ ತೋರಿಸ್ತೀನಿ ಬನ್ನಿ. ತುಂಬ ಜನರು ಚಾರ್ಟ್ ಕೂಡ ಕೇಳ್ತಾ ಇದ್ರಲ್ವ, ಅದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ಗುರುವಾರ ಮಧ್ಯಾಹ್ನಕ್ಕೆ ನಾನು ಬ್ರೌನ್ ರೈಸು ಮತ್ತು ಹುರುಳಿಕಾಳಿನ ಸಾಂಬಾರು ಮಾಡ್ತಾಯಿದ್ದೀನಿ, ಅದ್ರ ಜೊತೆಗೆ ಯೋಗರ್ಟ್. ಸೊ ಇದನ್ನು ಪ್ರಿಪೇರ್ ಮಾಡಬೇಕು ಇವಾಗ. ಆ್ಯಂಡ್ ಹಾಗೆ ಹಿಂದಿನ ವಿಡಿಯೋದಲ್ಲಿ ತುಂಬ ಜನರು ಕೇಳಿದರು, ನೀವು ಏನು ಚಾರ್ಟ್ನ ಪ್ರಿಪೇರ್ ಮಾಡಿದ್ದೀರಾ, ಫುಡ್ ಚಾರ್ಟ್, ಅದು ನಮಗೂ ಶೇರ್ ಮಾಡಿ ಅಂತ. ಸೊ ತೋರಿಸ್ತೀನಿ ನೋಡಿ. ಇದು ನನ್ನ ಒಂದು ವಾರದ ಫುಡ್ ಚಾರ್ಟ್. ಇದನ್ನೇ ನಾನು ಫಾಲೋ ಮಾಡೋದು ಡೈಲಿ. ನಾನು ಈ ಥರ ಕಾಳುಗಳೇನಾದರೂ ಮೊಳಕೆ ಕಟ್ಟಿರೋದು ಅಥವಾ ನೆನೆಸಿಡೋದಿತ್ತು ಅಂದರೆ ಅದು ನಾನು ಮುಂಚಿತವಾಗಲೇ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನಿವತ್ತು ಹುರುಳಿಕಾಳಿನ ಸಾರು ಮಾಡ್ತಾ ಇರೋದ್ರಿಂದ ಅರ್ಧ ಕಪ್ನಷ್ಟು ಹುರುಳಿಕಾಳು ನೆನೆಸಿಟ್ರೆ ನಮಗೆ 3/4 ಕಪ್ನಷ್ಟು ಮೊಳಕೆ ಕಟ್ಟಿದ ಕಾಳು ರೆಡಿ ಆಗುತ್ತೆ. ಸೊ ನಾನು ಒಂದು ಹೊತ್ತಿಗೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀನಿ. ಮಧ್ಯಾಹ್ನಕ್ಕೆ ಮಾಡಿರ್ತೀವಿ ಮತ್ತು ರಾತ್ರಿಗೂ ಅದನ್ನೇ ಮಾಡ್ಕೊಳ್ಳೋದು. ಕೆಲವೊಂದು ಸಲ ಏನೋ ಟೈಮ್ ಇಲ್ಲ ಅಂದರೆ ಸೊ ಅದನ್ನೇ ಅಡ್ಜಸ್ಟ್ ಮಾಡ್ತೀವಿ. ಇವಾಗ ಮಧ್ಯಾಹ್ನಕ್ಕೆ ಒಂದೇ ಮಾಡ್ತಾ ಇರೋದ್ರಿಂದ ಈ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಮಸಾಲೆಗೆ ಈರುಳ್ಳಿನ ಹುರಿದ್ಬಿಟ್ಟು ಹಾಕ್ತೀನಿ. ಅದಕ್ಕಾಗಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಹುರ್ಕೊಳ್ಳೋಣ. ಸೊ ನಾನು ಇದನ್ನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇದಕ್ಕೆ ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಹುರ್ಕೋಬೇಕು. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ಈಗ ಈರುಳ್ಳಿ ಕೆಂಪಗಾಗಿದೆ ನೋಡಿ. ಈಗ ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗೆ ಒಂದು ಅರ್ಧ ಹುರಿದಿರೋ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಪೀಸ್ ಚಕ್ಕೆ, 1 ಲವಂಗ, 2 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ. ನಾನು ಕಾಳು ಸಾರಿಗೆ ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಹಾಗಾಗಿ 2 ಹಾಕ್ತಾಯಿದ್ದೀನಿ. 1 ಇಂಚಷ್ಟು ಹಸಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಸಾಲೆ ಒಂದು ರೆಡಿ ಮಾಡ್ಕೊಂಬಿಟ್ರೆ ಈ ಕಾಳು ಸಾರಿದಲ್ವ ಬೇಗನೆ ಆಗೋಗ್ಬಿಡತ್ತೆ. ಇದಕ್ಕೇ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಖಾರಕ್ಕಾಗಿ ಅಚ್ಕಾರದ ಪುಡಿ. ಸೊ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಮ್ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಇತ್ತಲ್ವ, ಅದನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನಿಮ್ಗೊಂದು ವೇಳೆ ಸಾಸಿವೆ ಏನಾದರೂ ಇಷ್ಟ ಆಯಿತು ಅಂದರೆ ಫಸ್ಟು ಎಣ್ಣೆಗೆ ಸಾಸಿವೆ ಹಾಕ್ಬಿಟ್ಟು ಆನಂತರ ಈರುಳ್ಳಿ ಹಾಕ್ಕೊಳ್ಳಿ. ಮತ್ತು ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾನು ಈ ಡಯಟ್ನ ಫಾಲೋ ಮಾಡಿನೇ ಇವಾಗ 1 kg ವೆಯ್ಟ್ ಲಾಸ್ ಆಗಿದೆ. ಸೊ ಅದನ್ನೇ ನಾವು ಲೈಫ್ ಸ್ಟೈಲಾಗಿ ಮಾಡ್ಕೊಳ್ತಾ ಬಂದರೆ ಹೆಲ್ದಿಯಾಗಿರ್ತೀವಲ್ಲ. ನಿಮಗೆ ಹೇಳ್ತೀನಿ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಆ್ಯಕ್ಚುಲಿ ನಾನು 3 ಮಂತ್ಸ್ ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 3 ಮಂತ್ಸ್ ಆದಮೇಲೆ ನಿಮಗೆ ಹೇಳ್ತೀನಿ ನಾನು ಎಷ್ಟು ವೆಯ್ಟಿಗೆ ಬಂದಿದ್ದೀನಿ ಅಂತ. ಈಗ ಬಂದುಬಿಟ್ಟು ನನ್ನ ಪ್ರೆಸೆಂಟ್ 64 kg ಇದ್ದೀನಿ. ಅದರಲ್ಲಿ 1 kg ಕಮ್ಮಿ ಆಗಿದೆ, ಅಂದರೆ 63 ಇದೀನಿ ಈಗ.
ಡಯಟ್ ಅಂತ ಹೇಳ್ಬಿಟ್ಟು ನಾನೇನು ಫ್ಯಾನ್ಸಿ ಡಯಟ್ ಏನು ಮಾಡೋದಿಲ್ಲ, ಹಾಗಂತೇಳಿ ಉಪವಾಸ ಇರೋದು, ಊಟ ಬಿಡೋದು ಆ ಥರ ಏನೂ ಮಾಡೋದಿಲ್ಲ. ಚೆನ್ನಾಗಿ ತಿನ್ಕೊಂಡೇ ಡಯಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂಥೇಳಿ ಈ ರೆಸಿಪಿಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇನ್ನೇನು ಟೊಮೆಟೊ ಕೂಡ ಸಾಫ್ಟಾಗಿ ಆಗಿದೆ. ಈಗ ಇದಕ್ಕೆ ಹುರುಳಿಕಾಳು ಹಾಕ್ಕೊಂಡ್ಬಿಡೋಣ. ಇದರಲ್ಲಿ ಕಲ್ಲುಗಳೆಲ್ಲ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೋಬೇಕು. ಜಸ್ಟ್ 1 ನಿಮಿಷ ಇದನ್ನು ಈ ರೀತಿ ಹುರ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಈ ರುಬ್ಬಿರೋ ಮಸಾಲೆನ ಹಾಕ್ಕೊಂಡ್ಬಿಡ್ಬೇಕು. ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಹಾಕೋಬೇಕು. ಮತ್ತು 1/4 ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಎರಡು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನ ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕೋಬೇಕು. ಇದು ಒಂದು 10 ನಿಮಿಷ ಹೀಗೆ ಕುದಿಸ್ಕೋಬೇಕು. ಒಂದು ವೇಳೆ ನಿಮ್ಗೆ ಟೈಮ್ ಇಲ್ಲ ಅಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕುಗ್ಗಿಸ್ಕೊಳ್ಳಿ. ಸೊ ಇದು ಆಗೋದ್ರ ಒಳಗಡೆ ನಾನು ಇನ್ನೊಂದು ಮಸಾಲೆ ರೆಡಿ ಮಾಡಿಬಿಡ್ತೀನಿ. ನಾನು ವಾರಕ್ಕೆ ಒಂದು ಕಾಯಿನ ಈ ರೀತಿ ತುರಿದ್ಬಿಟ್ಟು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ಯಾವಾಗ ನಾನು ಈ ಥರ ಸಾರುಗಳು ಅಥವಾ ಸ್ಯಾಲೆಡ್ಗಳಿಗೆಲ್ಲ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಏನೇ ಅಡುಗೆಗಳಿಗೆ ಕಾಯಿ ಬೇಕು ಅಂದರೂ ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಇದರಿಂದ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಕಾಯಿ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕೊಳ್ಳೋಣ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿತ್ತು ಅಂದರೆ ಈ ಕ್ವಾಂಟಿಟಿ ಅಂದರೆ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಲ್ವ ಅದನ್ನು ಡಬಲ್ ಮಾಡ್ಕೊಳ್ಳಿ ಅಷ್ಟೇ. 1 ಟೀ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಫ್ರೆಂಡ್ಸ್, ಇದನ್ನೇನು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಬದನೆಕಾಯಿ, ಆಲೂಗಡ್ಡೆ ಹಾಕೋಣ. ನಾನಿಲ್ಲಿ ಆಲೂಗಡ್ಡೆ ಹಾಕ್ತಾ ಇಲ್ಲ, ಆಲೂಗಡ್ಡೆ ಖಾಲಿಯಾಗಿದೆ, ನೋಡ್ಕೊಂಡಿಲ್ಲ ನಾನು. ಹಾಗಾಗಿ ಬರೀ ಬದನೆಕಾಯಿ ಅಷ್ಟೇ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ, ಇದ್ರೆ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಬದನೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಬೇಕು ಅಂದರೆ ಹಸಿರು ಬದನೆಕಾಯಿ ಆದರೂ ಕೂಡ ಹಾಕ್ಕೋಬಹುದು. ಇನ್ನು ಈಗ ರುಬ್ಬಿರೋ ಕಾಯಿನ ಹಾಕೋಣ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡ್ಬಿಡೋಣ. ಸೊ ಜಾರಲ್ಲಿ ಸ್ವಲ್ಪ ಕಾಯಿದೆ, ಅದೇ ನೀರು ಹಾಕ್ತೀನಿ. ಇನ್ನು ಅನ್ಕೋಬೋದು ಎಲ್ಲದೂ ಕೂಡ ಒಟ್ಟಿಗೆ ರುಬ್ಬಿ ಮಾಡ್ಬೋದಲ್ಲ ಅಂತ. ಮಾಡ್ಬೋದು, ಹಾಗೂ ಮಾಡ್ಬೋದು. ಬಟ್ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಕೆಲವೊಂದ್ಸಲ ಟೈಮ್ ಇಲ್ಲ ಅಂದರೆ ನಾನು ಎಲ್ಲದೂ ರುಬ್ಬಿಟ್ಟು ಒಟ್ಟಿಗೆ ಹಾಕಿ ಮಾಡ್ತೀನಿ. ಬಟ್ ಇದು ನಮ್ಮ ಕಡೆ ಎಲ್ಲ ಈ ಥರನೇ ಮಾಡ್ತಾರೆ. ಈಗ ಇದಕ್ಕೆ 1 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡ್ಬಿಡೋಣ. ಸೊ ನಾನು ಹಾಕಿದ್ದೀನಲ್ವ ಖಾರದ ಪುಡಿ, ಅದು ಸಿಕ್ಕಾಪಟ್ಟೆ ಖಾರ ಇದೆ, ಬಟ್ ಕಲರ್ ಬರೋದಿಲ್ಲ ಅಷ್ಟೇ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಕಾಳು ಸಾರಿಗೆ ತುಂಬ ನೀರು ಹಾಕ್ಕೋಬಾರ್ದು, ತುಂಬ ನೀರಾಗಿದ್ದರೂ ಚೆನ್ನಾಗಿರೋದಿಲ್ಲ. ಹಾಗಂತ ಹೇಳಿ ಗೊಜ್ಜು ಥರನೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಒಂದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ಥರ. ಅವಾಗೇ ಎಲ್ಲದಕ್ಕೂ ಚಪಾತಿಗೆ, ಅನ್ನಕ್ಕೆ, ಮುದ್ದೆ ಜೊತೆಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನಾವು ಫಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದ್ವಲ್ವ, ಇನ್ನೂ ಸ್ವಲ್ಪ ಹಾಕ್ತೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು
ಒಂದು ವಿಷಲ್ ಕೂಗಿಸ್ಕೋಬೇಕು. ತೀರಾ ಮೆತ್ತಗೂ ಮಾಡಿಕೊಂಡ್ರು ಚೆನ್ನಾಗಿರೋದಿಲ್ಲ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಸಾರು ಆಗೋಷ್ಟೊತ್ತಿಗೆ ಇನ್ನೊಂದು ಕಡೆ ಅನ್ನ ಕೂಡ ಮಾಡ್ಕೊಂಡ್ಬಿಡೋಣ. ಸೊ ನಾನಿವತ್ತು ಬ್ರೌನ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೌನ್ ರೈಸ್ನ ನಾನು ಬೆಳಗ್ಗೆನೇ ನೆನೆಸಿಟ್ಟಿದ್ದೀನಿ. ಒಂದು ವೇಳೆ ನಿಮಗೆ ಟೈಮ್ ಇತ್ತು ಅಂದರೆ ಸ್ವಲ್ಪ 1-2 ಅವರ್ಸ್ ನೆನೆಸಿಟ್ಕೊಳ್ಳಿ. ಟೈಮ್ ಇಲ್ಲಾಂದರೆ ಒಂದು ಅರ್ಧ ಗಂಟೆನಾದರೂ ಈ ಅಕ್ಕಿನ ನೆನೆಸಿಡ್ಬೇಕಾಗತ್ತೆ. ಸೊ ನಾನು ನೆನೆಸಿಟ್ಟಿದ್ದೀನಿ ನೋಡಿ. ಫಸ್ಟು ಈ ನೀರೆಲ್ಲ ತೆಗೆದುಬಿಡ್ತೀನಿ. ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಕೂಡ ಮಾಡ್ಬೋದು, ಬಟ್ ತುಂಬ ಟೈಮ್ ಹಿಡಿಯುತ್ತೆ. ಸೊ ಕುಕ್ಕರಿಗೆ ಹಾಕ್ಕೊಂಡ್ಬಿಡೋಣ. ನೀವೊಂದು ಗಮನಿಸಿದ್ದೀರಾ, ಈ ವೆಯ್ಟ್ ಲಾಸ್ ಮಾಡೋರೆಲ್ಲ ಜಾಸ್ತಿ ಬ್ರೌನ್ ರೈಸೇ ತಿಂತಾರಲ್ವಾ, ಏನಕ್ಕೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಕೆಲವ್ರು ಏನು ಹೇಳ್ತಾರೆ, ಅದು ಕಾಸ್ಟ್ಲಿ ಇದೆ ಅದಕ್ಕೆ ತಿಂತಾರೆ ಅಂತ ಕೂಡ ಹೇಳ್ತಾರೆ. ಬಟ್ ಆದರೆ ರೀಸನ್ ಬಂದ್ಬಿಟ್ಟು ಏನು ಗೊತ್ತಾ, ನಾವು ನಾರ್ಮಲ್ ವೈಟ್ ರೈಸ್ ತೊಗೊಳ್ತೀವಲ್ವ, ಅದಕ್ಕೆ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಮತ್ತು ಇದು ಸ್ವಲ್ಪ ತಿಂದ್ರೇ ಸಾಕು, ಮತ್ತೆ ಜಾಸ್ತಿ ತಿನ್ನಬೇಕು ಅಂತಲೂ ಅನ್ಸೋದಿಲ್ಲ. ಅಂದರೆ ವೈಟ್ ರೈಸಿಗೆ ಕಂಪೇರ್ ಮಾಡಿದ್ರೆ ವೈಟ್ ರೈಸ್ ಆದರೆ ಏನಾಗುತ್ತೆ ಗೊತ್ತಾ, ಇನ್ನೂ ತಿಂದಷ್ಟು ತಿನ್ನಬೇಕಂತ ಅನಿಸುತ್ತೆ. ಒಂಥರ ರುಚಿ ಜಾಸ್ತಿ ಇರುತ್ತೆ. ಬಟ್ ಇದರಲ್ಲಿ ಫೈಬರ್ ಇರೋದ್ರಿಂದ ಸ್ವಲ್ಪ ತಿಂದರೆ ಸಾಕು, ಬೇಗನೆ ಹೊಟ್ಟೆ ತುಂಬುತ್ತೆ ಮತ್ತು ತುಂಬ ಹೊತ್ತುವರೆಗೂ ಹಸಿವು ಆಗೋದಿಲ್ಲ. ಸೊ ಆ ರೀಸನ್ಗೆ ಈ ವೆಯ್ಟ್ ಲಾಸ್ ಮಾಡೋರು, ಡಯಟ್ ಮಾಡೋರೆಲ್ಲ ಬ್ರೌನ್ ರೈಸ್ ತಿನ್ಬೇಕು ಇಷ್ಟಪಡ್ತಾರೆ. ನಮ್ಮನೇಲಿ ನಾನು ವೀಕ್ಲಿ ಏನಿಲ್ಲ ಅಂದರೆ ಒಂದು 2 ಟೈಮ್ಸ್ ಬ್ರೌನ್ ರೈಸ್ ಮಾಡ್ತೀನಿ. ಅಂದರೆ ನಾನು ಬೇರೆ ರೈಸ್ಗಳೆಲ್ಲ ಜಾಸ್ತಿ ಮಾಡ್ತೀನಲ್ವ, ಅದರಲ್ಲಿ ಇದು ಕೂಡ ಒಂದು. ಈ ಕಪ್ನಿಂದ ಅಂದರೆ 3/4 ಕಪ್ನಿಂದ ನಾನು ರೈಸ್ ತೊಗೊಂಡಿದ್ದೀನಿ. 3/4 ಕಪ್ ಅಕ್ಕಿಗೆ ಇದರಿಂದ 2.5 ಕಪ್ನಷ್ಟು ನೀರು ಹಾಕ್ಕೋಬೇಕು. ನೀವು ಲೋಟದ ಅಳತೆಯಲ್ಲಿ ತೊಗೊಂಡ್ರು 2.5 ಲೋಟದಷ್ಟು ನೀರನ್ನ ಹಾಕ್ಕೊಳ್ಳಿ. ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಉಪ್ಪು ಬೇಕಿದ್ದರೆ ಹಾಕ್ಕೋಬಹುದು, ನಾನು ಹಾಕಲ್ಲ ರೈಸ್ಗೆ ಯೂಶ್ವಲಿ. ಮತ್ತು ಇದೆಷ್ಟು ರೈಸ್ ಸಾಕಾಗತ್ತಾ ಅಂತ ಅನ್ಕೋಬೋದು. ನನಗೆ ರಾಜುಗೆ ಇಬ್ಬರಿಗೂ ಆಗುತ್ತೆ ಆ ರೈಸ್. ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 3 ವಿಷಲ್ ಕೂಗಿಸ್ಕೋಬೇಕು. ಫ್ರೆಂಡ್ಸ್, ಇದು 3 ವಿಷಲ್ ಆಗಿದೆ. ರೈಸ್ಗೆ ಇಟ್ಟಿದ್ವಲ್ವ, ಕುಕ್ಕರ್ ಪ್ರೆಷರ್ ಎಲ್ಲ ಹೋಗಿದೆ. ಅಂದರೆ ರೈಸ್ ಆದಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ಲಿಡ್ನ ಓಪನ್ ಮಾಡಬೇಕು. ನೋಡಿ, ಈ ಥರ ಆಗಿರುತ್ತೆ ನೋಡಿ, ಈ ಥರ ಮೆತ್ತಗೆ ಬೆಂದಿರುತ್ತೆ. ನಾನು ಕಪ್ನ ಅಳತೆಯಲ್ಲಿ ತೊಗೊಳ್ತೀನಿ ರೈಸ್. ಒಂದು 3/4 ಕಪ್ನಷ್ಟು ರೈಸ್ ತೊಗೊಂಡಿದ್ದೀನಿ. ಅಂದರೆ ಇದು ಅರೌಂಡ್ 150 ಕ್ಯಾಲರೀಸ್ ಇದು. ನೀವು ಅದೇ ನಾರ್ಮಲ್ ರೈಸ್ ತೊಗೊಂಡ್ರೆ ಅಂದ್ಕೊಳ್ಳಿ, ಅಷ್ಟೇ ಕ್ವಾಂಟಿಟಿಯಲ್ಲೇ ತೊಗೋಬೇಕು. ಮತ್ತು ಇದರಲ್ಲಿ ಕಮ್ಮಿ ತೊಗೊಂಡು ಅದರಲ್ಲಿ ಜಾಸ್ತಿ ತೊಗೊಳ್ಳೋದಿಲ್ಲ. ಅದಕ್ಕಾಗಿ ನಾನು 1 ಕಪ್ ಇಟ್ಕೊಂಡ್ಬಿಟ್ಟಿದ್ದೀನಿ, ನನಗೊಂದು ರಾಜುಗೊಂದು ಅಂತ ಹೇಳ್ಬಿಟ್ಟು. ರಾಜು ಏನೋ ಉಳಿದಿದ್ದು, ರಾಜು ಇದಿಷ್ಟು ತಿಂತಾರೆ. ಹಾಗಾಗಿ ನಾನು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಲ್ವ ಆ ಕಪ್ನಿಂದಾದರೆ ನಮ್ಮಿಬ್ಬರಿಗೂ ಆಗುತ್ತೆ. ಸೊ ಆ ಥರ ನಿಮ್ಮ ಮನೇಲಿ ಎಷ್ಟು ಜನರು ಇದ್ದಾರೋ ಅದ್ರ ತಕ್ಕನಂಗೆ ಪ್ಲ್ಯಾನ್ ಮಾಡಿ. ಇನ್ನೇನು ಸಾರು ಕೂಡ ರೆಡಿಯಾಗಿದೆ. ಇನ್ನೊಂದು ಏನಂದ್ಕೊಳ್ತಾರೆ ಗೊತ್ತಾ, ಡಯಟ್ ಮಾಡೋದೆಲ್ಲ ತುಂಬ ಒಂದು ದುಡ್ಡು ಜಾಸ್ತಿ ಇರೋರೆ ತುಂಬ ಖರ್ಚಾಗತ್ತೆ ಅದಕ್ಕೆ ಅಂತ ಅಂದ್ಕೊಂಡ್ಬಿಡ್ತಾರೆ. ನನ್ನ ಪ್ರಕಾರ ಹೇಳೋದಾಯ್ತು ಅಂದರೆ, ಈ ಥರ ಏನಾದರೂ ಹೆಲ್ದಿ ಡಯಟನ್ನು ಫಾಲೋ ಮಾಡೋದಿತ್ತು ಅಂದರೆ ತುಂಬ ಖರ್ಚು ಕಮ್ಮಿ ಇರುತ್ತೆ. ಏನು ಅದು ತೊಗೋಬೇಕು ಇದು ತೊಗೋಬೇಕಂತ ಏನಿಲ್ಲ. ಇರೋದ್ರಲ್ಲೇ ಮನೆಯಲ್ಲಿ ನಾವು ಏನೆಲ್ಲ ಅಡುಗೆ ಮಾಡ್ಕೊಂಡು ತಿಂತೀವಲ್ವ, ಅದನ್ನೇ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡ್ರೆ ಆಯಿತು. ಇನ್ನು ಆಟೋಮೆಟಿಕ್ಕಾಗಿ ಎಲ್ಲನೂ ಕಮ್ಮಿ ಆಗೋಗ್ಬಿಡುತ್ತಲ್ವ, ಜಾಸ್ತಿ ಅಂತ ಏನೂ ಇರೋದಿಲ್ಲ. ನೋಡಿ ಸಾರು ನೋಡಿ, ಮುದ್ದೆ, ಅನ್ನ, ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಸೂಟ್ ಆಗುತ್ತೆ. ನೋಡಿ, ನೀರು ಕೂಡ ತುಂಬ ಗಟ್ಟಿಯಾಗೂ ಇಲ್ಲ ಸಾರು, ಹಾಗೆ ತುಂಬ ನೀರಾಗೂ ಇಲ್ಲ ಅಲ್ವಾ. ನಾನೀಗ ಸಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವ್ರು ನಾವು ಅಂದ್ಕೊಳ್ತೀವಲ್ವ ಊಟ ಕಮ್ಮಿ ಮಾಡಬೇಕು ಅಂಥೇಳಿ, ಅನ್ನ ಕಮ್ಮಿ ಮಾಡಿಬಿಟ್ಟು ಸಾರು ಜಾಸ್ತಿ ತೊಗೊಂಬಿಡೋಣ ಅಂತ. ಆದರೆ ಅದು ಕೂಡ ಕ್ಯಾಲ್ರಿ ಲೆಕ್ಕದಲ್ಲೇ ಕೌಂಟ್ ಆಗುತ್ತೆ. ಎಲ್ಲವೂ ಈ ಥರ ಕಪ್ನ ಅಳತೆಯಲ್ಲಿ ತೊಗೊಂಡ್ಬಿಟ್ರೆ ನಾವು ಎಷ್ಟು ತಿಂತಾ ಇದ್ದೀವಿ ಅನ್ನೋದು ಗೊತ್ತಾಗ್ಬಿಡತ್ತೆ. ಮತ್ತು ಇದು ಯೋಗರ್ಟ್ ನಮಗೆ ಹೊರಗಡೆ ಸಿಗುತ್ತೆ. ಇದೇನಪ್ಪ ಅಂದರೆ ಪ್ರೋಟೀನ್ ಚೆನ್ನಾಗಿರುತ್ತೆ ಇದರಲ್ಲಿ. ನಮಗೆ
100 ಗ್ರಾಮ್ ಯೋಗರ್ಟ್ನಲ್ಲಿ ಒಂದು 8 to 9 ಗ್ರಾಮ್ ಅರೌಂಡ್ 10 ಗ್ರಾಮ್ಸ್ನಷ್ಟು ಪ್ರೋಟೀನ್ ಸಿಕ್ಬಿಡುತ್ತೆ. ಸೊ ಪ್ರೋಟೀನ್ ಅನ್ನೋದು ನಾವು ಸರಿಯಾಗಿ ತೊಗೊಳ್ಬೇಕು, ಇಲ್ಲಾಂತ ಹೇಳಿದ್ರೆ ವೀಕಾಗಿ ಹೋಗ್ಬಿಡ್ತೀವಿ ಆ್ಯಂಡ್ ನಮ್ಮ ಆಲ್ರೆಡಿ ಇರೋಂತಹ ಎನರ್ಜಿನೆಲ್ಲ ತೊಗೊಂಡ್ಬಿಡುತ್ತೆ. ಹಾಗಾಗಿ ಪ್ರೋಟೀನ್ ಚೆನ್ನಾಗಿ ತೊಗೋಬೇಕು. ಇನ್ನು ಮೊಸರು ಇಲ್ಲ ಅಂತ ಹೇಳಿದ್ರೆ ಯೋಗರ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ. ಇನ್ನು ಫೈಬರ್ಗೋಸ್ಕರ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಲೆಟ್ಯೂಸು ಮತ್ತು ಕುಕುಂಬರ್, ಕ್ಯಾರೆಟ್ ಈ ಮೂರನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಳ್ಳೋಣ. ಸೊ ಇದು ನನ್ನ ಮಧ್ಯಾಹ್ನದ ಊಟ. ಕೆಲವೊಂದ್ಸಲ ನಾನು ಎಗ್ ವೈಟ್ನ ಕೂಡ ತಗೊಳ್ತಾ ಇರ್ತೀನಿ, ಏನು ಜಾಸ್ತಿ ನನಗೆ ಬೆಳಗ್ಗೆ ಪ್ರೋಟೀನ್ ಕಮ್ಮಿ ತೊಗೊಂಡೆ ಅಂದ್ಕೊಳ್ಳಿ. ಸೊ ಮಧ್ಯಾಹ್ನಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡಿಬಿಡ್ತೀನಿ. ಸೊ ಹೇಗಿದೆ ನೋಡಿ, ಎಷ್ಟು ಬೇಗ ಮಾಡ್ಕೊಳ್ಬೋದು ಮತ್ತು ಎಷ್ಟೊಂದೆಲ್ಲ ಐಟಮ್ಸ್ ಇದೆ ನೋಡಿ ನನ್ನ ಪ್ಲೇಟಲ್ಲಿ. ಸೊ ಇದು ಅರೌಂಡ್ ಏನಿಲ್ಲ ಅಂದರೂ 350 to 360 ಕ್ಯಾಲರೀಸ್ ಇರುತ್ತೆ. ಈ ಥರ ರೆಡಿ ಮಾಡಿಕೊಂಡ್ರೆ ಸರಿನಾ. ಇನ್ನು ಟೇಸ್ಟ್ ಮಾಡೋ ಟೈಮ್ ಈಗ ಫ್ರೆಂಡ್ಸ್. ಈಗ ಟೇಸ್ಟ್ ಮಾಡೋ ಟೈಮ್. ನಾನು ಮಾಡಿರೋ ಅಡುಗೆನ ಟೇಸ್ಟ್ ಮಾಡ್ತೀನಿ, ನನಗೆ ಸ್ಪೆಷಲಾಗೇ ಇರುತ್ತೆ ಪ್ರತಿ ಅಡುಗೆನ. ಸೊ ಫಸ್ಟ್ ಇದ್ರ ಮೇಲೆ ಸಾರು ಹಾಕ್ಕೊಂಡ್ಬಿಡೋಣ. ನಾವು ಈ ಚಳಿಗಾಲದಲ್ಲಿ ವಿಧವಾದ ಕಾಳುಗಳನ್ನು ಹಾಕಿ ಸಾರು ಮಾಡ್ಕೊಂಡು ತಿಂದರೆ ರುಚಿಯಾಗೂ ಇರುತ್ತೆ, ದೇಹಕ್ಕೆ ಒಳ್ಳೆ ಶಕ್ತಿ ಕೂಡ ಕೊಡುತ್ತೆ. ಸೂಪರ್ ಆಗಿದೆ. ನಾನು ಹೇಳ್ದಂಗೆ ನಾವು ಖಾರ ಎಲ್ಲ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಕಮ್ಮಿನೇ, ಹಾಗಾಗಿ ಕರೆಕ್ಟಾಗಿದೆ. 2 ವಿಷಲ್ ಆದ್ರೇ ಸಾಕಾಗ್ಬಿಡತ್ತೆ. ಅಂದರೆ ನೀವೆಲ್ಲ ಮಸಾಲೆ ಹಾಕಿ ಇಡೋದಾಯ್ತು ಅಂದರೆ, ಇಲ್ಲಾಂದರೆ ನಾನು 10 ನಿಮಿಷ ಬೇಯಿಸ್ಬಿಟ್ಟು ಆನಂತರ 1 ವಿಷಲ್ ಕೂಗ್ಸಿದ್ನಲ್ವ, ಅಲ್ಲಿಗೇ ಬೇಳೆ ನೋಡಿ ತೀರಾ ಮೆತ್ತಗಾದರೂ ನಮಗೆ ಕಾಳು ಸಿಗೋದೇ ಇಲ್ಲ. ಇಷ್ಟು ಮೆತ್ತಗಿರ್ಬೇಕಷ್ಟೆ, ತೀರಾ ಮೆತ್ತಗಾದ್ರೂ ಚೆನ್ನಾಗಿರಲ್ಲ ಅಷ್ಟಾಗೆ. ಹಾಗಾಗಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ಏನಾದರೂ ಬ್ರೌನ್ ರೈಸ್ ಟ್ರೈ ಮಾಡಿಲ್ಲ ಒಂದ್ಸಲನೂ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಜಾಸ್ತಿ ರೈಸು ತಿನ್ನೋಕ್ಕಾಗೋದಿಲ್ಲ ಮತ್ತು ನಿಮಗೆ ಕ್ರೇವಿಂಗ್ಸು ಕೂಡ ಕಮ್ಮಿ ಆಗುತ್ತೆ. ಇದು ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಆದಷ್ಟು ಈ ಥರ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಿನ್ಲಿಕ್ಕೆ ಟ್ರೈ ಮಾಡಿ. ಇನ್ನೊಂದೇನೆಂದರೆ ರೈಸ್ ತಿನ್ನೋದ್ರಿಂದ ಫೈಬರ್ ಜಾಸ್ತಿ ಇರುತ್ತಲ್ಲ, ಈ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ನೋಡಿ, ಅವ್ರಿಗೂ ತುಂಬ ಒಳ್ಳೆಯದು, ಕಮ್ಮಿ ಆಗ್ತಾ ಬರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ನನ್ನ ಮಧ್ಯಾಹ್ನದ ಫುಡ್ ರೊಟೀನ್ ಇದಾಗಿತ್ತು. ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಸೊ ಇವತ್ತಿನ ಫುಡ್ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.